ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಹೆಡ್ ಶೈ ವಿಡಿಯೋ ಆದಮೇಲೆ ತುಂಬ ಜನ ಕೇಳಿದ್ರಿ ಒಂದು ಎಕ್ಸ್ಪೀರಿಯನ್ಸ್ ವಿಡಿಯೋ ಮಾಡಿ ಅಂತ. ನಾನು ಲಾಸ್ಟ್ ಸವದತ್ತಿ ಬ್ಲಾಗಲ್ಲಿ ವಿಡಿಯೋ ಮಾಡಿದಾಗೂ ಕೂಡ ನಾನು ಎಕ್ಸ್ಪೀರಿಯನ್ಸ್ ಬ್ಲಾಗ್ನ ಕೂಡ ಮಾಡಿದ್ದೆ. ಸೊ ಇವತ್ತು ಕೂಡ ಅದೇ ಥರನೇ ಒಂದು ಎಕ್ಸ್ಪೀರಿಯನ್ಸ್ ಬ್ಲಾಗ್ ಮಾಡೋಣ. ಹಾಗೆಯೇ ನನ್ನದು ಯೂಟ್ಯೂಬ್ ಪೇಮೆಂಟ್ ಕೂಡ ಬಂದಿದೆ, ಅದು ಕೂಡ ಹೇಳೋಣ ಅಂತ ನಾನು ನಿಮಗೆ ಬಂದಿದ್ದೀನಿ ಫ್ರೆಂಡ್ಸ್. ಹಾಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದು $100 ಬಂದಿದೆ. 100 ಇಂಟು ಇವಾಗ 84 ರುಪೀಸ್ ಏನೋ ಇರ್ಬೋದು, ನೀವು ಚೆಕ್ಔಟ್ ಮಾಡ್ಕೋಬೋದು. ನಾನು ಅದನ್ನು ಕಮ್ಯುನಿಟಿ ಟ್ಯಾಬಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಅದು ಹೆಚ್ಚು ಕಮ್ಮಿ 1.25 ವರ್ಷ ಆಗಿದೆ. ಅದು ಅಂದರೆ ಫಸ್ಟ್ ನನ್ನ ಪೇಮೆಂಟ್ ಬರೋದಕ್ಕೆ ನನ್ನ ಕೈಗೆ 1.25 ವರ್ಷ ಆಗಿದೆ. ಅದಾದಮೇಲೆ ನನ್ನ ಪೇಮೆಂಟ್ ಸಿಕ್ಕಿರೋದು 8,800 ಸಮಥಿಂಗ್ ಏನೋ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. 8,400 ಸಮಥಿಂಗ್ ಬಂದಿದೆ. ಸೊ ಅದಾದಮೇಲೆ ಇವಾಗ ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿ ಅಂತ ಅಂದಿದ್ರು. ಸೊ ಅದನ್ನು ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಯೂಟ್ಯೂಬನ್ನ ಸ್ಟಾರ್ಟ್ ಮಾಡೋದು ಅಂತಂದರೆ ಅಷ್ಟು ಅದು ಏನು ಕಷ್ಟದ್ದೇನೆ ಅಂತಲೇ ಹೇಳ್ಬೋದು. ಯಾಕಂದರೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ಸ್ ಆಗಿರಬೇಕು. ತುಂಬ ಜನಕ್ಕೆ ಅದು ಈಸಿ ಅನಿಸ್ಬೋದು, ಬಟ್ ನನಗೇನೋ ಕಷ್ಟನೇ ಅನಿಸ್ತು. ಯಾಕಂದರೆ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ತಾ ಇದ್ದೀವಿ ಅಂದರೆ ವಾಚ್ ಅವರ್ಸ್ ಇರಲ್ಲ, ವಾಚ್ ಅವರ್ಸ್ನ ಗೇನ್ ಮಾಡ್ತಿದ್ದೀವಿ ಅಂದರೆ ಸಬ್ಸ್ಕ್ರೈಬರ್ಸ್ ಇರಲ್ಲ. ಸೊ ಅದೆರಡೂ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗಬೇಕು ಅಲ್ಲ, ಅದು ಸ್ವಲ್ಪ ಕಷ್ಟನೇ ಆಯಿತು. ನಾನು 2017 ಓಪನ್ ಮಾಡಿದ್ದು ಯೂಟ್ಯೂಬು, ಬಟ್ ಅದು ಕಂಪ್ಲೀಟ್ ಆಗಿದ್ದು ಅಂತಂದರೆ ನಂದು ವಾಚ್ ಅವರ್ಸು ಇದನ್ನೆಲ್ಲ ಕಂಪ್ಲೀಟ್ ಆಗಿತ್ತು ಅಂತ ಅಂದರೆ ಅಂದರೆ ಜನವರಿಲಿ ನಾನು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದಕ್ಕೆ ನೆಕ್ಸ್ಟ್ ಜನವರಿ ಒಳಗೆ ಅಂದರೆ ನವೆಂಬರ್ ಎಂಡಲ್ಲೋ ಅಥವಾ ಡಿಸೆಂಬರ್ ಸ್ಟಾರ್ಟಿಂಗಲ್ಲೋ ಏನೋ ಅದೊಂದು ಏನಾಯಿತು, ಮಾನಿಟೈಸೇಷನ್ ಆನ್ ಆಯಿತು. ಮಾನಿಟೈಸೇಷನ್ ಆನ್ ಆಗಿದ್ದು ಯಾಕೆ, ನಾವು ಡೆಡ್ ಎಂಡಲ್ಲಿದೆ ಅಂದರೆ ಇನ್ನೇನು 1 ವರ್ಷ ಆದಮೇಲೆ ವ್ಯಾನಿಷ್ ಆಗಿಬಿಡುತ್ತೆ, ವಾಚ್ ಅವರ್ಸ್ ಎಲ್ಲ ವ್ಯಾನಿಷ್ ಆಗಿಬಿಡ್ತಿತ್ತು. ಆ ಥರ ಡೆಡ್ಡಲ್ಲಿ ಇದ್ದಿದ್ದಾಗ ನಾನು ಮಾಡ್ಕೊಂಡಿದ್ದು ಅದನ್ನು. ಅಂದರೆ ಅದು ನನ್ನ ಚಾನಲ್ಲು ಓಕೆ ಅಂದರೆ ಸಕ್ಸಸ್ ಆಗಿದ್ದು. ಅಂದರೆ ಇನ್ನೊಂದು ಮಂತ್ ಆಗಿದ್ರು ಕೂಡ ನಂದು ಎಲ್ಲ ಫುಲ್ಲು ವ್ಯಾನಿಷ್ ಆಗಿಬಿಡೋದು ಫ್ರೆಂಡ್ಸ್, ಆ ಥರ ಇದ್ದಿದ್ದು. ಸೊ ಅಷ್ಟರಲ್ಲಿ ಆಯಿತು, ಫಾರ್ ದ ಗಾಡ್ ಗ್ರೇಸ್, ಬೈ ದ ಗಾಡ್ ಗ್ರೇಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಟಾಪಿಕ್, ತುಂಬ ಜನ ಹೇಳಿದ್ದಾರೆ ನೀವು ಯಾವ ಥರ ವೀಡಿಯೋಸ್ಗಳು ಮಾಡ್ತೀರಾ ಅಂತ. ಕೆಲವೊಬ್ಬರು ಸಬ್ಸ್ಕ್ರೈಬರ್ಸು, ಅಂದರೆ ತುಂಬ ಜನ ಅಲ್ಲ, ಕೆಲವೊಬ್ಬರು. ನಾನು ಯೂಶ್ವಲ್ ಆಗಿ ಬ್ಯೂಟಿ ವಿಡಿಯೋಸು, ಲೈಫ್ ಸ್ಟೈಲ್ ವಿಡಿಯೋಸು, ಡೈಲಿ ಬ್ಲಾಗ್ಸು ಆ ಥರ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತೀನಿ. ಇನ್ನು ಕೆಲವರು ಕ್ರಾಫ್ಟ್ಸ್ಗಳ್ದು ಅಥವಾ ಮೇಕಪ್ಗಳ್ದು ಮತ್ತು ಡೈಲಿ ವ್ಲಾಗ್ಸ್ಗಳು ಆ ಥರ, ಮತ್ತು ಪಾರ್ಟಿಗಳು ಹೋಗೋದು ಮತ್ತು ಟ್ರಾವೆಲಿಂಗ್ದು ಅದೆಲ್ಲನೂ ಹೋಗೋದಕ್ಕೆ ಇಷ್ಟಪಡ್ತಾರೆ. ಆ ಥರ ವಿಡಿಯೋಸ್ ಕೂಡ ಹಾಕ್ತಾರೆ. ಮತ್ತು ನನಗೆ ಏನು ಖುಷಿ ತಂದಿದ್ದು ಅಂತ ಅಂದರೆ, ಯಾರೋ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ, ಯಾರೋ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ಯಾರೋ ನಾನು ಮಾತಾಡಿದ್ನ ಕೂಡ ಕೇಳಿಸ್ಕೊತಾ ಇದ್ದಾರೆ ಅಂದರೆ ಅದು ದೊಡ್ಡ ವಿಚಾರನೇ ಫ್ರೆಂಡ್ಸ್. ಯಾಕಂದರೆ ಅದು ನನಗೊಂದು ದೊಡ್ಡ ಬೆಟ್ಟ ಸಿಕ್ತಂಗೆನೇ ಆಗೋಯ್ತು. ಆ ಥರ ಖುಷಿ ಸಿಕ್ಕಿರೋಂಥದ್ದು. ಯಾಕಂದರೆ ತುಂಬ ಜನಗಳದ್ದು ಮಾತುಗಳು ಕೇಳಲ್ಲ, ನಂದು ಯಾರೋ ಕೇಳ್ತಾರೆ, ಅಟ್ಲೀಸ್ಟ್ 150 ಮೆಂಬರ್ಸ್ ಯಾರು ಕೇಳ್ತಾರಲ್ಲ ಅನ್ನೋದೇ ನನಗೆ ಖುಷಿ ಅಂತ ವಿಚಾರ. ನಾವು ಇದು ಬೇರೆಯವ್ರದ್ದೆಲ್ಲ ಕಂಪೇರ್ ಮಾಡಿ ಎಲ್ಲ ಮಾಡೋಕ್ಕಾಗಲ್ಲ. ಅವ್ರದ್ದು ವೇ ಆಫ್ ಟಾಕಿಂಗೇ ಬೇರೆ ಇರುತ್ತೆ, ನಮ್ಮದು ವೇ ಆಫ್ ಟಾಕಿಂಗೇ ಬೇರೆ ಇರುತ್ತೆ. ಅಂದರೆ ಅವ್ರಲ್ಲೂ ಯಾವ್ದಾದ್ರು ಪಾಸಿಟಿವ್ ಸೈನ್ಸ್ ಇದ್ದರೆ ಅದನ್ನ ನಾವು ತಗೋಬೋದು, ನೆಗೆಟಿವ್ ಸೈನ್ಸು ಅಂಥದ್ದೆಲ್ಲ ನೀವು ಇಗ್ನೋರ್ ಮಾಡ್ತಾನೆ ಬರ್ಬೋದು ಫ್ರೆಂಡ್ಸ್. ಹಾಗೇನೆ ಒಬ್ರು ಯೂಟ್ಯೂಬರ್ ಅಂದಮೇಲೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅವರ ಬಿಹೇವಿಯರ್ ಆಗಲಿ, ಅವ್ರು ಯಾವ ರೀತಿ ಕಂಟೆಂಟ್ಗಳು ಕೊಡ್ತಾರೆ ಅನ್ನೋದಾಗಲಿ ತುಂಬ ಇರುತ್ತೆ. ಆದಷ್ಟು ನಾನು ಒಳ್ಳೆ ಕಂಟೆಂಟ್ನೇ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕೆಲವೊಂದು ವಿಡಿಯೋದಲ್ಲಿ ಕಂಟೆಂಟ್ ಇರಲ್ಲ, ಬಟ್ ಆದ್ರೂ ಕೂಡ ಅದು ಒಂಥರ ಚೆನ್ನಾಗಿರುತ್ತಲ್ಲ ಅನ್ನೋ ರೀತಿ ಆಗ್ತಾ ಇರ್ತೀನಿ ಅಷ್ಟೇ. ಹಾಗೆ ನಾನು ಕೆಲವೊಂದು ನನ್ನ ಮಕ್ಕಳದ್ದು ಮೆಮೊರೀಸ್ ಕೂಡ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಯಾಕಂದರೆ ಮೊಬೈಲಲ್ಲಿ ಇದ್ದರೆ ಏನರಲ್ಲಾದ್ರೂ ಇದ್ರೆ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಯೂಟ್ಯೂಬಲ್ಲಿ ಇದ್ರೆ ಸ್ವಲ್ಪ ಅದು ನೆಕ್ಸ್ಟ್ ಇದಕ್ಕೆ ಬರುತ್ತಲ್ಲ ಅನ್ನೋ ವಿಚಾರಕ್ಕೆ ನಾನು ಅದನ್ನು ಕೂಡ ಹಾಕ್ತಾ ಹೋಗಿದ್ದೀನಿ. ಹಾಗೆ ನೆಗೆಟಿವಿಟಿ ಅಲ್ಲಿ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನೆಗೆಟಿವಿಟಿ ಅಂತಂದರೆ ಯಾರೋ ಏನೋ ಅಂತಾರೆ, ಯಾವುದೋ ಕಮೆಂಟಲ್ಲಿ ಏನೋ ಮಾಡ್ತಾರೆ ಅನ್ನೋದಕ್ಕೆಲ್ಲ ಇಗ್ನೋರ್ ಮಾಡಬೇಕು. ಅದೆಲ್ಲ ತುಂಬ ಇದು ಮಾಡಬಾರ್ದು.
ಅಂದರೆ ಅದನ್ನೇ ಮೈಂಡಿಗೆಲ್ಲ ಹಾಕೋಬಾರ್ದು. ಒಬ್ಬ ಬೆಸ್ಟ್ ಯೂಟ್ಯೂಬರ್ ಆಗಬೇಕು ಅಂತ ಅಂದರೆ. ಸೊ ನನಗೆ ಆಲ್ಮೋಸ್ಟ್ ಎಲ್ಲ ಒಳ್ಳೊಳ್ಳೆ ಕಮೆಂಟ್ ಬಂದಿದೆ. ಆಲ್ಮೋಸ್ಟ್ ಎಲ್ಲ 100% ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದಾರೆ. ತುಂಬ ಜನ ಸಿಸ್ ಅಂತ ಹಾಕ್ತಾರೆ, ಸಿಸ್ಟರ್ ಅಂತ ಹಾಕ್ತಾರೆ, ಅಕ್ಕ ಅಂತ ಹಾಕ್ತಾರೆ. ಅದಕ್ಕಿಂತ ಒಳ್ಳೆ ಕಮೆಂಟ್ಗಳು, ಒಳ್ಳೆ ಇದು ಬೇಕಾ? ಮತ್ತು ತುಂಬ ಜನ ಅಂದರೆ ತುಂಬ ಜನ ಇದು ಮಾಡ್ತಾ ಇದ್ದಾರೆ. ಅಂದರೆ ಏನು ಇದು ಈ ಸಲ ಅಂದರೆ ಸೆಕೆಂಡ್ ಟೈಮ್ ನಾನು ಹೆಡ್ ಶೇವ್ ಒಂದೇ ಮಾಡಿಸಿದಾಗ ತುಂಬ ಜನ ಕಮೆಂಟ್ ಆಗ್ತಿದ್ದಾರೆ, ಏನಕ್ಕೆ ನೀವು ಮತ್ತೆ ಹೆಡ್ ಶೇವ್ ಮಾಡ್ಸಕ್ಕೆ ಹೋದ್ರಿ ಅಂತ. ಇನ್ನು ಸ್ವಲ್ಪ ಜನ ಇಲ್ಲ ನೀವು ಹೆಡ್ ಶೇವ್ ಮಾಡಿಸೇಬೇಕಾಗಿತ್ತು, ಮತ್ತೆ ಇನ್ಯಾವಾಗ ಮತ್ತೆ ಹೆಡ್ ಶೇವ್ ಅಂತ ಕೂಡ ಹಾಕಿದ್ದಾರೆ. ಎಲ್ಲ ಥರ ಜನನೂ ಇರ್ತಾರೆ. ಅವರೆಲ್ಲರೂ ನನಗೆ ಇಷ್ಟ, ಅವರೆಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್. ಅವರೆಲ್ಲ ಕೇಳಿದ ಕ್ವೆಶನ್ಸು ನಾನು ತಗೋತೀನಿ ಸಜೆಷನ್ನ. ಅಂದರೆ ಯಾರೋ ಒಬ್ರು ನನ್ನ ಮಾತು ಕೇಳಿಸ್ಕೊತಾ ಇದ್ದಾರೆ ಅನ್ನೋದೇ ಒಂದು ಖುಷಿ ಇದೆ, ಅದೆಲ್ಲ ಅದನ್ನು ಕಂಪೇರ್ ಮಾಡಿದ್ರೆ. ಸೊ ಕಮಿಂಗ್ ಟು ಕಮೆಂಟ್ ಸೆಕ್ಷನ್, ಏನೇನು ಥರ ಕಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಇದು ಈಗ ಲಾಸ್ಟ್ ವ್ಲಾಗಲ್ಲಿ ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ನಲ್ಲ ಧರ್ಮಸ್ಥಳ ವ್ಲಾಗಲ್ಲಿ, ಅವಾಗ ಹೇಳಿರೋದು. ಫುಲ್ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಕೇಳಿದ್ದಾರೆ. ಶಿವರಾಜ್ ಕೇಳಿದ್ದಾರೆ, ಸುನಿಲ್ ಪಾಟೀಲ್ ಕೇಳಿದ್ದಾರೆ, ದಾನಾ ಬಾವ, ಅಖಿಲ್ ರಾಜು ಮತ್ತು ಸ್ವೀಟಿ. ಇಷ್ಟು ಜನ ಅಂದರೆ ರಿಪೀಟ್ ಆಗಿ ಇದೇ ಕ್ವೆಶನ್ ಕೇಳಿದ್ದಾರೆ. ನೀವು ಬೇಕಾದ್ರೆ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ನೋಡ್ಕೋಬೋದು. ಈಗ ಇದೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರೋದು ಬಂದು ಒಂದು 5-6 ವೀಡಿಯೋಸ್ ಬ್ಯಾಕಿಂದು ನಾನು ಕಮೆಂಟ್ನೆಲ್ಲ ಇದು ಮಾಡಿ ಹಾಕ್ತಾ ಇರೋದು. ಅಂದರೆ ಬರ್ಕೊಂಬಿಟ್ಟಿದ್ದೀನಿ ಒಂದರಲ್ಲಿ, ಅದನ್ನ ಹಾಕ್ತಾ ಇದ್ದೀನಿ. ನಾನು ಅದರಲ್ಲಿ ವಿಡಿಯೋದಲ್ಲೇ ಹೇಳಿದ್ದೀನಿ, ನಾನು ಅದು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿರೋದೇನೆ, ಅದು ಯಾವುದು ಕೂಡ ಎಡಿಟ್ ಆಗಿಲ್ಲ ಅಂತ. ಸೊ ನಿಮ್ಮದು ಹೆಡ್ ಶೇವ್ ರೀಸನ್ಸ್ನ ಕೇಳಿದ್ದಾರೆ. ಇದು ಮೇನ್ ಬೇಕಾಗಿದ್ದು. ಹೆಡ್ ಶೇವ್ ರೀಸನ್ನ ಏನಕ್ಕೆ ಮಾಡಿಸಿದ್ದಾರೆ ಅಂತ ಬೀಸ್ಟ್ ಮೋಹನ್ ಅವ್ರು ಕೇಳಿದ್ದಾರೆ. ಇದು ಹೆಡ್ ಶೇವ್ ರೀಸನ್ ಏನು ಅಂದರೆ ಆಬ್ವಿಯಸ್ಲಿ ಫಾರ್ ಮೈ ಸಬ್ಸ್ಕ್ರೈಬರ್ಸ್. ತುಂಬ ವಿಡಿಯೋದಲ್ಲಿ ಆನ್ಸರು ಕೂಡ ಮಾಡಿದ್ದೀನಿ, ಕಮೆಂಟ್ ಸೆಕ್ಷನಲ್ಲಿ ಆನ್ಸರು ಕೂಡ ಮಾಡಿದ್ದೀನಿ. ಏನಾದರೂ ನಾನು ಹೆಡ್ ಶೇವ್ ಮಾಡಿಸಿದ್ದೀನಿ ಅಂತ ಅಂದರೆ ಅದು ಕಂಪಲ್ಸರಿ ಎಲ್ಲನೂ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ಮಾಡಿಸಿರೋ ಅಂಥದ್ದು. ಪಾಮೈ ಕಡೆಗೆ. ಆಮೇಲೆ ಇನ್ನೊಬ್ರು ಹೇಳಿದ್ದಾರೆ ಸುನಿಲ್ ಕುಮಾರ್ ಅಂತ. ನಿಜ ಹೇಳ್ತೀನಿ, ನೀವು ತುಂಬ ಒಳ್ಳೆಯ ಮನಸ್ಸಿನ, ಅಹಂಕಾರವಿಲ್ಲದ ಮುದ್ದು ಸಿಸ್ಟರ್ ಅಂತ ಕೇಳಿದ್ದಾರೆ. ಥ್ಯಾಂಕ್ ಯು ಬ್ರದರ್ ಸುನಿಲ್ ಕುಮಾರ್, ನಂಗೆ ತುಂಬಾ ಇಷ್ಟ ಆಯಿತು. ನಿಮ್ಮ ಈ ಒಳ್ಳೆ ಮಾತಿಗೆ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಆಮೇಲೆ ಹೌ ಮೆನಿ ಟೈಮ್ಸ್ ಹೆಡ್ ಶೇವ್ ಮಾಡಿಸ್ಕೊಂಡಿದ್ದೀರಾ, ಮತ್ತು ಫ್ಯೂಚರಲ್ಲಿ ಯಾವಾಗಾದ್ರೂ ಹೆಡ್ ಶೇವ್ ಮಾಡ್ತೀರಾ ಅಂತ ಸ್ವ್ಯಾಗು ಮತ್ತು ಶಿವರಾಜು ಇವ್ರು ಕೇಳಿದ್ದಾರೆ. ಇದು ನನಗೆ ಗೊತ್ತಿರೋಂಗೆ ದೊಡ್ಡೋಳಾದ್ಮೇಲೆ 2ನೇ ಸತಿ ಹೆಡ್ ಶೇವ್ ಮಾಡಿಸಿರೋದು. ಒಂದ್ಸಲಿ ಸವದತ್ತಿಲಿ, ಇದು 2ನೇ ಸತಿ. ನಾನು ಚಿಕ್ಕ ಪಾಪುದಲ್ಲಿ ಮಾಡಿಸಿದಾರಂತೆ, ಅದು ನನಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಮಗ ಮತ್ತು ನಿಮ್ಮ ಮನೇಲಿ ದೊಡ್ಡವ್ರು ಯಾರಾದರೂ ಮಾಡಿಸ್ಕೋಬೋದಾಗಿತ್ತಲ್ಲ ನಿಮ್ಮ ಜೊತೆನೆ ಅಂತ ದ ಪಾಮ್ ಅಂತ 2002 ಅಂತ ಹಾಕಿದ್ದಾರೆ. ಅವ್ರು ಇಷ್ಟು ದೊಡ್ಡದಾಗಿ ಟೈಪ್ ಮಾಡಾಕಿದ್ದಾರೆ. ಮತ್ತು ನಾನು ಅದು ಆನ್ಸರ್ ಕೂಡ ಮಾಡಿದ್ದೀನಿ ಒಂದು 2-3 ಲೈನ್ಸಲ್ಲಿ. ಬಟ್ ಅದಾದಮೇಲೆ ಅದಕ್ಕೂ ಅವ್ರು ಕೂಡ ಇಷ್ಟು ದೊಡ್ಡದಾಗಿ ಏನೇನು ಏನೇನಂದರೆ ಒಳ್ಳೆ ವಿಚಾರನೇ ತುಂಬ ಟೈಪ್ ಮಾಡಾಕಿದ್ದಾರೆ. ನಾನು ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಅಷ್ಟು ನಿಮಗೆ ಪೇಷನ್ಸ್ ಇದೆಯಲ್ಲ ಅಷ್ಟೊಂದು ಟೈಪ್ ಮಾಡಿ ಹಾಕೋದಕ್ಕೆ. ದ ಪಾಮ್ 2002 ಅವರೇ, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ಮೈ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ನೀವು. ಸೊ ನೆಕ್ಸ್ಟು ಹೆಡ್ ಶೇವ್ ಮಾಡ್ಕೊಳ್ಳಿ ಬಾರ್ಬರ್ ಶಾಪಲ್ಲಿ ಅಂತ ತುಂಬ ಜನ ಕೇಳಿದ್ದಾರೆ. ಅದರಲ್ಲಿ ದಾನಾ ಬಾವು ಅಂತ ಒಬ್ರು ಇದ್ದಾರೆ, ಅಂದರೆ ಹಾಕಿದ್ದಾರೆ ಬಾವ ಅಂತ. ನಾನು ಕರೆಕ್ಟಾಗಿ ಪ್ರನೌನ್ಸ್ ಮಾಡ್ತೀನಿ ಅಂತಾನೆ ಅದು ಹೆಸರು, ದಾನಾ ಬಾವ ಅವ್ರು ಕೇಳಿದ್ದಾರೆ. ಸೊ ನಾನು ಮತ್ತೆ ನಾನು ಹೆಡ್ ಶೇವ್ ಮಾಡಿಸೋ ಅಂಥದ್ದು ಏನೂ ಇಲ್ಲ, ಯಾಕಂದರೆ ಆಲ್ಮೋಸ್ಟ್ ಆಗಿಬಿಟ್ಟಿದೆ, ನಂದೆಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ ಹೆಡ್ ಶೇವ್ಗಳು. ಮತ್ತೆ ಮಾಡಿಸೋಂಥದ್ದು ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇಗ್ನೋರ್ ದ ಬ್ಯಾಡ್ ಕಮೆಂಟ್ಸ್, ಎಕ್ಸ್ಪೀರಿಯನ್ಸ್ ಹೇಳಿ, ಕ್ಲಾರಿಟಿ ಹೇಳಿ ಅಂತ ಲೇಖನ ಮತ್ತು ಸ್ವಾತಿ ಗೌಡ ಕೇಳಿದ್ದಾರೆ. ಅದ್ರ ಜೊತೆ ರಾಮ್ ಕೂಡ ಕೇಳಿದ್ದಾರೆ. ಆ್ಯಕ್ಚುಲಿ ನನಗೆ ಬ್ಯಾಡ್ ಕಮೆಂಟ್ಸ್ ಅಂತಲೇ ಬಂದಿಲ್ಲ. ಬಂದಿದ್ರೆ ನೀವು ಏನಕ್ಕೆ ಮಾಡ್ಸಕ್ಕೆ ಹೋದ್ರಿ, ಸಬ್ಸ್ಕ್ರೈಬರ್ಸ್ಗೋಸ್ಕರ ಯಾರು ಇದಿಲ್ಲ ಅಂತ ಹೇಳಿರೋ. ಅದೇ ಸ್ವಾತಿ ಗೌಡ ಸ್ವಲ್ಪ ಜಾಸ್ತಿ ಹೇಳಿದ್ದಾರೆ ಆ ಥರ. ಮತ್ತು ಲೇಖನ ಕೂಡ ಹೇಳಿದ್ದಾರೆ ಸಬ್ಸ್ಕ್ರೈಬರ್ಸ್ಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಅಂತ ನಾನು ಮಾಡಿಸಿದಷ್ಟೇ. ಅಂದರೆ ಒಂದ್ಸತಿ ನಾನು ಸಬ್ಸ್ಕ್ರೈಬರ್ಸ್ಗೋಸ್ಕರನೂ ಕೂಡ ನಾನು ಓಕೆ ಮಾಡೋಣ ಅಲ್ವಾ ಅಂತ ಮಾಡಿದ್ದಷ್ಟೇ. ಓಕೆ, ಹೌ ಯು ಆರ್ ಫೀಲ್ಡ್ ನಿಮ್ಮ ಯಾವ ಥರ ಫೀಲ್ ಆಯಿತು ಎಕ್ಸ್ಚೇಂಜ್ ಮಾಡಿಸಿದ್ಕೆ ಅಂತ.
ಅಂದರೆ ಫಸ್ಟ್ ಟೈಮ್ ಸೌದತ್ತಿಲಿ ಮಾಡಿಸಿದಾಗ ನನಗೊಂಥರ ಎಳೆ ಥರ ಫೀಲ್ ಆಗಿತ್ತು. ಅದೇ ಥರನೇ ಈಗಲೂ ಆಯಿತು. ಆದರೆ ನಾವು ಒಂದ್ಸತಿ ಅಂದರೆ ಎಳ್ದಿರೋ ಥರ ಎಲ್ಲ ಆಗಿತ್ತಲ್ಲ ಸೊ ಅದರಿಂದ ಅಷ್ಟು ದೀರ್ಘವಾಗಿ ಏನು ಅನಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಂದು ದಿನ ಆದಮೇಲೆ ಸುಮ್ಮನೆ ಈ ರೀತಿ ಮುಟ್ಟಿದ್ರೆ ಸಾಕು ಅದೇನೋ ಒಂಥರ ಖುಷಿ ಸಿಗೋದು. ಮತ್ತು ಲೇಖನ ಕೂಡ ಹೇಳಿದ್ದಾರೆ, ನಾನು ಕೂಡ ಈಗ ರೀಸೆಂಟಾಗಿ ಹೆಡ್ ಶೇವ್ ಮಾಡಿಸಿದ್ದೀನಿ. ನಿಮ್ಮ ಹೆಡ್ ಶೇವ್ ನೋಡ್ಬಿಟ್ಟು ನನಗೂ ಕೂಡ ನನ್ನ ವೀಡಿಯೋಸ್ದೆಲ್ಲ ನಾನು ಹೆಡ್ ಶೇವ್ ಮಾಡಿದ್ದೆಲ್ಲ ನನಗೆ ಬಂತು ಅಂತ. ಥ್ಯಾಂಕ್ ಯು ಫಾರ್ ದ್ಯಾಟ್ ಲೇಖನ. ಆಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಆಫ್ಟರ್ ಹೆಡ್ ಶೇವ್ ಕೂಡ ಅಂತ ಹೇಳಿದ್ದಾರೆ ವಿಜಯ್ ಅನ್ನೋರು. ಥ್ಯಾಂಕ್ ಯು ವಿಜಯ್. ಮತ್ತು ಹರಿ ರಾಧು ಅನ್ನೋರು ಹೇಳಿದ್ದಾರೆ, ತುಂಬ ಪ್ರಿಟಿಯಾಗಿ ಕಾಣಿಸ್ತಿದ್ದೀರಾ ಆಫ್ಟರ್ ಹೆಡ್ ಶೇವ್ ಕೂಡ ಅಂತ. ತುಂಬಾ ಥ್ಯಾಂಕ್ಸ್. ಮತ್ತು ಇನ್ನೊಬ್ಬರು ಹೇಳಿದ್ದಾರೆ, ಶಾರ್ಟ್ ವಿಡಿಯೋಸ್ ಮಾಡಿ ಈ ಥರ ಹೆಡ್ ಶೇವ್ದು. ಮುತ್ತುರಾಜ್ ಕೇಳಿರೋದು ಅಪ್ಲೋಡ್ ಮಾಡ್ತೀನಿ ಮುತ್ತುರಾಜ್. ಹಾಗೆಯೇ ಇನ್ನೊಬ್ರು ಉಮೇಶ್ ಅನ್ನೋರು ಕೇಳಿದ್ದಾರೆ, ಧರ್ಮಸ್ಥಳದಲ್ಲಿ ನಾವು ಕೂಡ ಹೋಗಬೇಕು ಅಂತ ಇದ್ದೀವಿ. ನನ್ನ ಮಗಂದೇನೋ ಹೆಡ್ ಶೇವ್ ಮಾಡಿಸ್ಬೇಕಾಯ್ತು. ನನ್ನ ವೈಫ್ ಕೂಡ ಹೇಳ್ತಿದ್ದಾಳೆ ಹೆಡ್ ಶೇವ್ ಮಾಡಿಸ್ಬೇಕು ಅಂತ. ಸೊ ನೀವೊಂದು ಎಕ್ಸ್ಪೀರಿಯನ್ಸ್ ಹೇಳಿ ಹೆಡ್ ಶೇವ್ ಮಾಡಿಸ್ಬೋದಾ ಬೇಡವಾ ಅಂತ ಕೇಳಿದ್ದಾರೆ. ವೈಯಕ್ತಿಕವಾಗಿ ಅದು ಬಿಟ್ಟಿರೋದು. ನಾನು ಒಂದ್ಸಲಿ ನಾವು ಕಮಿಟ್ ಆಗಿಬಿಟ್ರೆ ದೇವ್ರಿಗೆ ಅದು ಮಾಡಿಸ್ಬೇಕು. ಈಗಲ್ಲಾದರೂ ಒಂದು 10 years ಬಿಟ್ಕೊಂಡಾದ್ರೂ ಮಾಡಿಸ್ಬೇಕು. ಬೆಟರ್ ಟು ಡೂ ನಾವೊಂದು ಅಂತ ಅನಿಸುತ್ತೆ. ಒಂದ್ಸತಿ ಅರ್ಕೆ ಅಂತ ಹಾಕಿದ್ಮೇಲೆ ಅದು ಮಾಡಿಸ್ಕೊಳ್ಬೇಕು. ಸುಮ್ಮನೆ ಅಂದರೆ ಬೇಡ ಅಂತ ಅನ್ಕೊತೀನಿ. ಅರ್ಕೆ ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡಿಸ್ಬೇಕು. ಯಾಕಂದರೆ ಬೇರೆ ಯಾವುದೇ ಥರದಲ್ಲಾದ್ರೂ ದೇವರು ನಿಮ್ಮನ್ನು ಕಾಡ್ಬೋದು ಅಂದ್ಕೊಂಡಿದ್ದೀನಿ. ಅದು ನನ್ನ ಒಪಿನಿಯನ್ನು. ಸೊ ಅರ್ಕೆ ಇದ್ದರೆ ಮಾಡಿಸಿ, ಇಲ್ಲಾಂದರೆ ಬೇಡ ಅಷ್ಟೇ ಇದಕ್ಕೆ. ಓಕೆ. ಮತ್ತೆ ಹೆಡ್ ಶೇವ್ ಮಾಡಿಸ್ತೀರಾ ಅಂತ ಕೇಳಿದ್ದಾರೆ ಸುನಿಲ್ ಕುಮಾರ್. ಇದ್ಯಾವುದೋ ರಿಪೀಟ್ ಆಗಿದೆ ಅಲ್ವಾ ಕ್ವಶನು? ಇಲ್ಲ ಸುನಿಲ್ ಕುಮಾರ್ ಅವರೇ, ಇಲ್ಲ ಹೆಡ್ ಶೇವ್ ಏನು ಮಾಡ್ಸಕ್ಕೆ ಹೋಗಲ್ಲ ಅಷ್ಟೇನೆ. ಅಂದರೆ ಇದು ತುಂಬ ಕಮೆಂಟ್ಸ್ಗಳದ್ದು ಮೆಜಾರಿಟಿ ನಾನು ಬರ್ಕೊಂಡಿರೋಂಥದ್ದು. ಯಾವುದಾದ್ರೂ ಮೇನ್ ಯಾವುದಾದ್ರೂ ಅಲ್ಪ ಸ್ವಲ್ಪ ಏನಾದರೂ ಬಿಟ್ಟೋಗಿದ್ರೆ ಸಾರಿ ಫಾರ್ ದ್ಯಾಟ್. ಅದರಲ್ಲಿ ನಾನು ಕಮೆಂಟ್ಸಲ್ಲಿ ಕೂಡ ನಾನು ಆನ್ಸರ್ ಮಾಡ್ತಾ ಬಂದಿದ್ದೀನಿ ಎಲ್ಲರಿಗೂ. ಮತ್ತು ಇನ್ನೊಬ್ರು ಕೇಳಿದರೆ, ನಿಮ್ಮ ಪೇರೆಂಟ್ಸ್ ಏನು ಅಂದಿಲ್ವಾ, ನಿಮ್ಮ ಫ್ಯಾಮಿಲಿ ಏನು ಅಂದಿಲ್ವಾ ಅಂತ. ಯಾರು ಇವರು ಸ್ವಾತಿ, ಅದೇ ಯಾವಾಗಲೂ ಹೆಡ್ ಶೇವ್ ಮಾಡಿಸಿದ್ದೀರಲ್ಲ ಅಂತ ಕೇಳಿದ್ದಾರೆ. ಅಂದರೆ ದೇವ್ರಿಗೋಸ್ಕರ ಅಲ್ವಾ, ಏನು ಅಂದಿಲ್ಲ. ನೆಕ್ಸ್ಟ್ ಮಾಡ್ಸೋಕೆ ಹೋದರೆ ದೇವ್ರಿಗಾಗಲಿ ಯಾರಿಗಾಗಲಿ ಅಂದೇ ಅಂತಾರೆ. ಯಾಕಂದರೆ ನನಗೆ ಈ ಥರ ಬೋರ್ಡ್ತಲ್ಲೇ ನೋಡೋದು ಯಾರಿಗೂ ಇಷ್ಟ ಆಗಲ್ಲ. ಸೊ ಅದರಿಂದ ಇನ್ನೊಂದ್ಸತಿ ಮಾಡ್ಸೋಕೆ ಹೋಗಲ್ಲ. ಇಷ್ಟು ಫ್ರೆಂಡ್ಸ್ ಮೆಜಾರಿಟಿ ನಾನು ಹೇಳಬೇಕು ಅಂತ ಇದ್ದಿದ್ದು. ಸೊ ಆಲ್ಮೋಸ್ಟ್ ನಾನೆಲ್ಲ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಕಮೆಂಟ್ಸ್ಗಳನ್ನ. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಏನಾದ್ರು ಇದ್ದಿಲ್ಲ, ಕ್ಲಾರಿಟಿ ಸಿಕ್ಕಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.